ಸೋದರಿಯರೇ ಸೋದರರೇ, ನಿಮ್ಮ ಕಾಲೇಜಿನ ವಾರ್ಷಿಕ ಸಮಾರಂಭಕ್ಕೆ ನನ್ನನ್ನು ನನ್ನ ಮಿತ್ರರಾದ ಡಾಕ್ಟರ್ ಪಾರ್ಥಸಾರಥಿಯವರನ್ನು ಬರಮಾಡಿ ಉತ್ಸವದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಾವು ಬಹಳ ಕೃತಜ್ಞರಾಗಿದ್ದೇವೆ. ಕಲಾವಿಲಾಸಿಗಳಾದ ನೀವು ವಿಶ್ವದ ಶ್ರೇಷ್ಠ ನಾಟಕಗಳಲ್ಲಿ ಒಂದಾದ ಹಾಗೂ ನಮ್ಮ ರಾಷ್ಟ್ರದ ಮಾನನಿಧಿಯಾದ ಕಾಳಿದಾಸನ ಶಾಕುಂತಲ ನಾಟಕವನ್ನು ಉತ್ಕೃಷ್ಟವಾಗಿ ಅಭಿನಯಿಸಿದ್ದೀರಿ. ಶಾಕುಂತಲ ನಾಟಕದಲ್ಲಿ ಮಹಾಕವಿ ಕಾಳಿದಾಸ ಭಾರತ ಸಂಸ್ಕೃತಿಯ ಸಾರವನ್ನೇ ಭಟ್ಟಿಗಿಳಿಸಿದ್ದಾನೆ. ಈ ದಿನ ಶಕುಂತಲ ಪಾತ್ರ ಅಭಿನಯಿಸಿರುವ ರಾಧಾ ಅವರು, ದುಷ್ಯಂತರ ಪಾತ್ರ ವಹಿಸಿರುವ ರಾಮಚಂದ್ರ ಅವರು ಇಬ್ಬರು ವೈದ್ಯಕೀಯ ವಿದ್ಯಾರ್ಥಿಗಳಾಗಿದ್ದಾರೆ. ಈ ಕಲಾವಿಲಾಸಿಗಳ ಅಭಿನಯ, ಇವರ ಅರಿತ ಕಲಾ ಕೌಶಲ್ಯ ದೊಡ್ಡ ನಟರ ಅಭಿನಯವನ್ನು ಕೂಡ ಮೀರಿಸಿದೆ. ಇದನ್ನು ನೋಡಿ ನನಗೆ ಬಹಳ ಸಂತೋಷ ಆಗಿದೆ. ಮನುಷ್ಯ ಅಭಿಮಾನ ಜೀವಿ. ಅವನ ಜೀವನದಲ್ಲಿ ಇರುವಂತಹ ಮುಖ್ಯ ಪ್ರಗತಿ ಅಭಿಮಾನದಲ್ಲೇ ಸಾಧನೆ ಆಗಬೇಕು. ದೇಶಾಭಿಮಾನ, ಕಲಾಭಿಮಾನ, ಆತ್ಮಾಭಿಮಾನ, ಭಾಷಾಭಿಮಾನ ಇವುಗಳೇ ಮನುಷ್ಯನ ಜೀವನದ ಉಸಿರು. ನಿಮ್ಮ ತಾಯಿನುಡಿಯಾದ ಕನ್ನಡದ ಬಗ್ಗೆ ನೀವು ತೋರಿರುವಂತಹ ಪ್ರೇಮ ನೋಡಿ ನನಗೆ ಬಹಳ ಸಂತೋಷ ಆಗಿದೆ. ವಿಶ್ವದ ಶ್ರೇಷ್ಠ ಭಾಷೆಗಳಲ್ಲಿ ಒಂದಾದ ಕನ್ನಡ ನಿಮ್ಮ ಮಾತೃಭಾಷೆಯಾಗಿರೋದು ನಿಮ್ಮ ಮಹಾಪುಣ್ಯ ಎಂದು ನೀವು ಭಾವಿಸಬೇಕು. ನಿಮ್ಮ ಭವಿಷ್ಯ ಸುಗಮವಾಗಿ ಸಾಗಬೇಕು. ನಿಮ್ಮಿಂದ ಲೋಕಕ್ಕೆ ಉಪಕಾರ ಆಗಬೇಕು. ವೈದ್ಯಕೀಯ ವೃತ್ತಿಯಿಂದ ಲೋಕದ ಜೀವನದಲ್ಲಿ ಆಗ್ತಾ ಇರುವಂತಹ ನೋವನ್ನು, ದುಃಖವನ್ನು ನೀವು ಪರಿಹರಿಸುವುದು ಸಾಧ್ಯವಾದರೆ ಅದರಿಂದ ನನಗೆ ಮಾತ್ರವೇ ಅಲ್ಲ, ವಿಶ್ವಕ್ಕೆ ಆನಂದ ಆಗುತ್ತೆ, ವಿಶ್ವ ಮಾತಿಗೆ ಆನಂದ ಆಗುತ್ತೆ ಅಂತ ನಾನು ಹೇಳಿದರೆ ಈ ನನ್ನ ಶಕ್ತಿಯಲ್ಲ. ಈ ಮಾತುಗಳನ್ನು ಹೇಳುವ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಆಭಾರ ಮನಿಸಿ ನಾನು ಈ ಕೆಲವು ಮಾತುಗಳನ್ನು ಮುಗಿಸುತ್ತೇನೆ.